ನಾನು ನಿಮ್ಮ ಅತ್ತಿಗೆ ಅವಳನ್ನ ನಿನ್ನ ಹಾಗೆ ಸಾಕಿ ಬೆಳೆಸಿ ದೊಡ್ಡವಳಾಗಿ ಮಾಡ್ತೀವಿ. ಈ ಗಿಫ್ಟ್ನ ನಿನ್ನೆ ಕೊಡಬೇಕು ಅಂತಂದ್ರೆ ನಿನ್ನ ಉಸಿರನ್ನು ಕೊಟ್ಟೆ ಕೊಡಬೇಕು ಅಲ್ವಮ್ಮ? ಇಡೀ ಜಗತ್ತಲ್ಲಿ ಜೀವ ಕೊಡೋ ಶಕ್ತಿ, ಸೃಷ್ಟಿ ಮಾಡೋ ಶಕ್ತಿ ಹೆಣ್ಣಿಗೆ ಮಾತ್ರನೇ ಅಲ್ವಮ್ಮ ಇರೋದು? ಅದಕ್ಕೆ ನಿನ್ನ ಹಾಗೆ ಇರೋ ಒಂದು ಹೆಣ್ಣು ಮಗು ಬೇಕು ಕಂದ. ಅದೇ ನನ್ನ ಆಸೆ. ಇಷ್ಟೇ ಅಮ್ಮ ನನ್ನ ಬಯಕೆ. ಇದೊಂದು ಆಸೆ ಈಡೇರಿಸ್ತೀಯಾ? ನಾನು ಕೇಳಿದ ಗಿಫ್ಟ್ ಅನ್ನ ಕೊಡ್ತೀಯಾ? ನೀನು ಕೊಡ್ತೀನಿ ಅನ್ನೋದಾದ್ರೆ ನನಗೆ ಮಾತು ಕೊಡು ಕಂದ. ಅಣ್ಣ, ನಿನ್ನ ತಂಗಿ ಅರ್ಚನಾ ನೀನ್ ಕೇಳಿರೋ ಗಿಫ್ಟನ್ನ ಅವಳು ಉಸಿರು ಕೊಟ್ಟು ಅವಳ ಹಾಗೆ ಮುದ್ದಾಗಿರೋ ಮಗುವನ್ನ ನಿನಗ್ ಕೊಡ್ತಾಳಣ್ಣ. ಇದು ನಾನ್ ನಿನಗ್ ಕೊಡ್ತಿರೋ ಭಾಷೆ. ಕೊಡ್ತೀನಣ್ಣ, ಮಾತು ಕೊಡ್ತೀನಿ. ಕೊಡ್ತೀನಿ. ಡಾಕ್ಟರ್, ಈಗ ಹೇಗಿದ್ದಾರೆ? ಈ ಮಗು ನಾಡಿ ಮಿಡಿತ ತುಂಬಾ ಚೆನ್ನಾಗಿದೆ. ಶ್ವಾಸನೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಈಕೆಗೆ ಇನ್ನೂ ಚಿಕ್ಕ ವಯಸ್ಸಾಗಿರೋದ್ರಿಂದ ಹೀಗೆ ಕೋಮಾಗೋಗಿರೋರ್ನ ಬಹಳ ಬೇಗ ಗುಣಪಡಿಸ್ಬೋದು. ಈಕೆ ಮೆದುಳು ಜಾಗೃತಾವಸ್ಥೆಯಲ್ಲಿ ಇದ್ರೂ ದೇಹದ ಅಂಗಾಂಗಗಳಿಗೆ ಸೂಚನೆ ಕೊಡೋದಾಗ್ಲಿ ತಗೊಳ್ಳೋದಾಗ್ಲಿ ಈ ಕ್ರಿಯೆನ ಮಾಡದೆ ಸುಮ್ಮನಿರುತ್ತೆ. ಈಕೆಯ ಮೆದುಳು ಯಾವಾಗ ಕ್ರಿಯಾಶೀಲವಾಗತ್ತೋ ಆವಾಗ ಈಕೆ ಸಂಪೂರ್ಣವಾಗಿ ಗುಣವಾಗಿದ್ದಾಳೆ ಅಂತ. ನಮಸ್ಕಾರ ಸರ್. ಪಾಪ ಇಲ್ಲಿ ಹಿಂದೆ 2 ನಲ್ಲಿಗಳು ಕೆಲಸ ಮಾಡ್ತಾ ಇಲ್ಲ, ಸ್ವಲ್ಪ ರಿಪೇರಿ ಮಾಡಿಬಿಡಿ. ಡಾಕ್ಟರ್, ಇನ್ನು ಎಷ್ಟು ದಿನ ಬೇಕಾಗುತ್ತೆ ಅಂದ್ರೆ? ಇಷ್ಟೇ ದಿನ ಅಂತ ನಿಖರವಾಗಿ ಹೇಳಕ್ಕಾಗೋದಿಲ್ಲ. ಕಡಿಮೆ ಅಂದ್ರೂ ಇನ್ನೂ 10-12 ದಿನಗಳಾಗಬಹುದು. ಆಮೇಲೆ ಈಕೆ ಸಹಜ ಸ್ಥಿತಿಗೆ ಬಂದ್ಬಿಡ್ತಾಳೆ. ಹಾಗಾದ್ರೆ ಅಲ್ಲಿ ತನಕ ಇವ್ರು ಇಲ್ಲೇ ಇರ್ಬೇಕಾಗತ್ತಾ? ನಮ್ಮ ಊರಿಗೆ ಕರ್ಕೊಂಡು ಹೋಗೋದಕ್ಕಾಗೋದಿಲ್ವಾ? ಅಥವಾ ದೊಡ್ಡ ಆಸ್ಪತ್ರೆಗೆ ಏನಾದರೂ ತೋರಿಸ್ಬೋದಾ? ನನ್ನ ಪ್ರಕಾರ ಈಕೆನ ಇಲ್ಲಿಂದ ಕರ್ಕೊಂಡು ಹೋದ್ಮೇಲೆ ಬೇರೆ ಕಡೆ ತೋರಿಸೋ ಅವಶ್ಯಕತೆ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಆದಷ್ಟು ಬೇಗ ಗುಣ ಆಗ್ತಾಳೆ. ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತಂದ್ರೆ ಯಾವ್ದಾದ್ರು ದೊಡ್ಡ ಆಸ್ಪತ್ರೆಗೆ ಸೇರಿಸ್ಬೋದು. ಏನ್ ಹಾಗೆ ನೋಡ್ತಾ ಇದೆಯಾ? ಏನೂ ಇಲ್ಲ ಗುರುಗಳೇ. ಬಾ ಇಲ್ಲಿ. ಎಷ್ಟು ಕೊಡಬೇಕು? ನಿಮ್ಮ ಹತ್ರ ಅಷ್ಟೊಂದೇನಾದರೂ ಕೇಳ್ತೀನ ಗುರುಗಳೇ? ಸರಿ, ಹೊರಗಡೆ ಕುಮಾರ ಇದ್ದಾನೆ, ಅವನಿಗೆ ಹೇಳಿರ್ತೀನಿ, ದುಡ್ಡಿಸ್ಕೊಂಡು ಹೋಗು. ಸರಿ ಗುರುಗಳೇ, ಆಯಿತು. ಡಾಕ್ಟರ್, ಇನ್ನು ಎಷ್ಟು ದಿನ ಇಲ್ಲೇ ಇರಬೇಕಾಗುತ್ತೆ ಅಂದ್ರೆ? ಹೇಳಿದ್ನಲ್ಲಪ್ಪ, ಕೇಳಿದ್ದನ್ನೇ ಕೇಳ್ತಾ ಇದ್ರೆ ಪದೇ ಪದೇ ನಾನು ಏನು ಹೇಳಕ್ಕಾಗತ್ತೆ? ಆದಷ್ಟು ಬೇಗ ಗುಣ ಆಗ್ತಾಳೆ.
ನನ್ನನ್ನು ಕ್ಷಮಿಸ್ಬಿಡು ಅರ್ಚನಾ. ಇವತ್ತು ನಿನಗೆ ಪರಿಸ್ಥಿತಿ ಬಂದಿರೋದು ಅವತ್ತು ನೀನು ಹೇಳಿದ್ಕೆ ನಾನು ಹೊರಗಡೆ ಹೊರಟೋದೆ. ಅವತ್ತು ನಾನು ಹೊರಗಡೆ ಹೋಗಿರ್ಲಿಲ್ಲ ಅಂದಿದ್ರೆ ಇವತ್ತು ನಿನಗೆ ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಹೋಗಿದ್ದಕ್ಕೆ ಇಷ್ಟೆಲ್ಲ ನಡೆದೋಯ್ತು. ಅವತ್ತು ನಾನು ಹೋಗದೆ ಇದ್ದಿದ್ರೆ ಈ ತರ ಏನು ನಡೀತಾನೆ ಇರಲಿಲ್ಲ. ನೀನು ಇಲ್ಲಿರ್ತಾ ಇರಲಿಲ್ಲ, ನಾನು ಇಲ್ಲಿರ್ತಾ ಇರಲಿಲ್ಲ. ಪ್ರೀತಿ ಜೇನು ತಂದೋಳು, ಎಲ್ರನ್ನೊಂದು ಮಾಡ್ದೋಳು, ಕೋಟೆ ಕಟ್ಟಿ ನಿಂತೋಳಿ ರಾಣಿ ಜೇನು. ಕಷ್ಟ ಎಷ್ಟೇ ಬಂದರು, ನೋವು ನೂರು ಆದರು, ನಂದ ದೀಪ ಹಚ್ಚಿದ ತಾಯಿ ಬೇರು. ಜೀವ ಮಿಡಿದ ರಾಗದ ಶ್ರುತಿವಳು, ಸಹನೆಯೇ ಕಡೆದ ಶಾಂತಿಯ ಶಿಲೆಯವಳು. ಮಾವ, ನನ್ನಿಂದ ನನ್ನ ಕುಟುಂಬಕ್ಕೆ ಯಾವುದೇ ರೀತಿಲಿ ತೊಂದರೆ ಆಗದೆ ಸದಾಕಾಲ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿ ಕೊಡಿ ಮಾವ. ಅವ್ರನ್ನೆಲ್ಲ ನೀನ್ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ಭರವಸೆ ನನಗೆ ಸದಾ ಕಾಲ ಇರುತ್ತಮ್ಮ. ಅದಿರ್ಲಿ, ನೀನು ನಿನಗೆ ಅಂತ ಏನು ಬಯಸೋದಿಲ್ವಾ? ನನ್ನ ಕುಟುಂಬನೇ ನನ್ನ ಪ್ರಪಂಚ. ಅವ್ರು ಚೆನ್ನಾಗಿದ್ರೆ ನಾನ್ ಚೆನ್ನಾಗಿರ್ತೀನಿ ಮಾವ. ಓ, ಹಾಯಾಗಿ ನಿದ್ದೆ ಮಾಡ್ತಿದ್ದಿದ್ ನನ್ ಗಂಡಂಗೆ ತೊಂದರೆ ಕೊಟ್ಟೆ. ಯಾಕೆ ಏನಾದ್ರೂ ನನ್ ಕೈಲಿ ಎಡವಟ್ ಮಾಡಿಸ್ತಾನೆ ಇರ್ತೀಯ? ಯಾಕೆ? ನಾನ್ ಏನ್ ತಪ್ಪು ಮಾಡ್ದೆ? ಹಾ, ನಾನ್ ದಿನ ನಿನಗ್ ಪೂಜೆ ಮಾಡಲ್ವಾ? ನಿನಗೋಸ್ಕರ ವ್ರತ ಮಾಡಲ್ವಾ? ಉಪವಾಸ ಇಲ್ವಾ? ಆದ್ರೂ ಯಾಕೆ ಹಿಂಗ್ ಮಾಡ್ತೀಯ ನೀನ್ ನಂಗೆ? ನನ್ನಿಂದ ಏನ್ ತಪ್ಪಾಗಿದೆ ಅಂತ? ಹೋಗಮ್ಮ ನೀನು.